ರೈಟ್. ತನಿಖೆ ಆಗಬೇಕು, ಅದಾದ್ಮೇಲೆ ಮಾಹಿತಿಯನ್ನ ಕೊಡ್ತೇನೆ ಅಂತ ಹೇಳಿ ಗೃಹ ಸಚಿವರು ಹೇಳ್ತಿದ್ದಾರೆ, ಸ್ವಾಭಾವಿಕ ಕೂಡ. ಮಾಲ್ಗತ್ತಿ ಸರ್, ಇವಾಗ ಕೆಲವರು ಅದರಲ್ಲೂ ಕೂಡ ಈ ನಿಗೂಢ ವ್ಯಕ್ತಿಯ ಹೇಳಿಕೆಗಳ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಿರೋರು ಏನು ಹೇಳ್ತಿದ್ದಾರೆ, ಹಂಗಿಂದ ವೇಳೆ ಯಾರಾದರೂ ಮರ್ಡರೋ ರೇಪೋ ಮಾಡಿದಿದ್ರೆ ಶವವನ್ನು ಹೂಳ್ತಿದ್ರಿ ಯಾಕೆ? ಅಷ್ಟು ಕ್ರೈಮ್ಗಳನ್ನು ಮಾಡೋರಿಗೆ ಸಾಕ್ಷ್ಯನಾಶ ಮಾಡಬೇಕು ಅನ್ನೋ ಬೇಸಿಕ್ ಸೆನ್ಸ್ ಇರುತ್ತೆ, ಅದನ್ನು ದಫನ್ ಮಾಡ್ತಿರ್ಲಿಲ್ಲ, ಸುಟ್ಟು ಹಾಕ್ತಿದ್ರು ಅಂತ ಹೇಳಿ. ಇದನ್ನು ನಾವು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸ್ಬೋದು ಈ ರೀತಿಯ ವಾದವನ್ನು? ಕೆಲವೊಂದು ಸುಟ್ಟು ಹಾಕಿರಿ ಅಂತ ಹೇಳ್ತಾನಲ್ಲ ಅವ. ಕೆಲವೊಂದು ಹೆಣಗಳನ್ನು ನಾನು ಸುಟ್ಟಿದ್ದೀನಿ ಅಂತ ಹೇಳ್ತಾನೆ, ಕೆಲವೊಂದು ಹೋಗಿದ್ದೀನಿ ಅಂತ ಹೇಳ್ತಾನೆ. ಸೊ ಇವನು ಬಹುಶಃ ಅದು ಏನಾಗ್ತದೆ, ಒಮ್ಮೊಮ್ಮೆ ಈ ಪ್ರತಿ ಸಲ ಬೆಂಕಿ ಅದು ಹಚ್ಚದಾಗ ಯಾರು ನೋಡುವಂಥ ಸಂದರ್ಭ ಇರ್ತದೆ, ಸಂಭವ ಇರ್ತದೆ. ಈ ಅದರಿಂದ ರಾತ್ರಿ ಬೆಂಕಿ ಬಂತು ಅಕ್ಕಪಕ್ಕದವ್ರು ಬಂದು ನೋಡ್ತಾರೆ, ಏನು ಈ ಟೈಮ್ನಲ್ಲಿ ಇಲ್ಲಿ ಹೋಗಿತಾ ಇದ್ದಾರೆ, ಸುಡ್ತಾ ಇದ್ದಾರಲ್ಲ, ಏನಿದು ಅಂತ ಸಂಶಯ ಬರ್ಲಿಕ್ಕೆ ಕಾಣುತ್ತದೆ. ಹೀಗಾಗಿ ಯಾರಾದ್ರೂ ನೋಡಿದಾರೋ ಏನಾದರೂ ಗೊತ್ತಾಗ್ತದೆ ಅಂತ ಉದ್ದೇಶದಿಂದ ಕೆಲವೊಮ್ಮೆ ಹೋಗಿತಾರೆ. ಆದರೆ ಅವಕಾಶ ಸಿಕ್ಕಾಗ ಬಂದು ಅದನ್ನೇ ಎತ್ತಿ ಮತ್ತೆ ಸುಡ್ಬೋದು, ಹಾಗೂ ಚಾನ್ಸ್ ಇದ್ದಾವೆ, ಹಾಗೂ ಆಗಿದ್ದಾವೆ. ನಾವು ಹಿಂದೆ ಅನೇಕ ಘಟನೆಗಳು ಕೇಸ್ ಆಗಿದ್ದಾವೆ. ಇದಕ್ಕೆ ನಾನು ಒಂದು ಇನ್ಸಿಡೆಂಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬನು ಏಜ್ಡ್ ಪರ್ಸನ್, 70-75 ವರ್ಷ ಸತ್ತಿದ್ದ. ನಾನು ಬೆಳಗಾವಿಗಿದ್ದಾಗ ಸತ್ತಾಗ ಅವನು ಮಣ್ಣು ಮಾಡಿ ಸಂಸ್ಕಾರ ಮಾಡಿ ಬಂದು ನೆಕ್ಸ್ಟ್ ಡೇ ಅದನ್ನು ಡೆಡ್ ಬಾಡಿ ಹೊರಗೆ ಬಿದ್ದಿತ್ತು. ಅದು ಹೊರಗೆ ಬಿದ್ದುಕೊಳ್ಳಿ ಅವ್ರು ಆಶ್ಚರ್ಯ ಆಯ್ತು, ಇದು ಹೆಂಗೆ ನಮ್ಮ ಡೆಡ್ ಬಾಡಿ ನಿನ್ನೆ ಮಣ್ಣು ಮಾಡಿದ್ದೀವಿ, ಇವತ್ತು ಹೊರಗೆ ಬಂದಿದ್ದೀವಿ, ಮತ್ತು ಮೇಲೆ ಏನು ಮಾಡಿಲ್ಲ, ಭಾಳ ಡೀಪಾಗಿ ಮಾಡಿದ್ದೀವಿ. ನಾನು ಬೈದೆ, ತೊಳೆಗಳ ಬಂದು ಮಾಡಿರ್ಬೇಕು, ನೀವು ಮೇಲೆ ಮುಚ್ಚಿರ್ಬೇಕು. ಇಲ್ಲ ಸರ್, 7-8 ಅಡಿ ಒಗೆದ ಆಳ ಹಚ್ಚಿ ನಾವು ಮಾಡಿದ್ದೀವಿ, ಅದು ಹೆಂಗೆ ಇಷ್ಟು ಬೇಗ ಅವ್ರು ಮರುದಿವ್ಸನೇ ಬಂದು ಬಿಡ್ತದೆ ಅಂತ ಕಂಪ್ಲೇಂಟ್ ಕೊಟ್ಟರು. ನಾವು ಆಯ್ತು ನಡಿ ನೋಡುವ ಅಂತ ಹೋದ್ವಿ. ಅಲ್ಲಿ ಹೋದರೆ ಅದು ಬಾಯಿ ತರ್ಕೊಂಡು ಬಿದ್ದಿತ್ತು ಹೆಣ. ಅದು ಆಮೇಲೆ ಇದ್ಯಾಕೆ ಬಾಯಿ ತೆರೆದದು ಅಂತ ನಾನು ಒಮ್ಮೊಮ್ಮೆ ಡೆಡ್ ಬಾಡಿ ಅದು ಬಾಯಿ ಕಾಮನ್, ಅದು ಓಪನ್ ಆಗೋದು. ಆದರೆ ಇದು ಭಯಂಕರ ಅಗಲಾಗಿತ್ತು. ಅಷ್ಟಗಲ ಹೆಂಗೆ ಆಗ್ತದೋ ಅಂತ ನಾನು ಕೇಳಿದೆ ಅವನಿಗೆ. ಸರ್ 1 ನಿಮಿಷ ನೆನಪಾತ್ ನನಗೆ, ನಮ್ಮ ತಾತ 2 ಬಂಗಾರಲ್ಲಿ ಹಾಕಿದ್ದ, ಆ ಬಂಗಾರಲ್ಲಿ ಯಾರೋ ಕಿತ್ಕೊಂಡು ನೋಡ್ತೀನಿ ತಡ್ರಿ ಅಂತ ಹೇಳಿದ್ರು. ಒಳಗೆ ನೋಡಿ ಐಡೆಂಟಿಫೈ ಮಾಡಿ ಬಂಗಾರಲ್ಲಿ ಕಿತ್ಕೊಂಡೋಗ್ಯಾರ ಸರ್ ಅಂತಂದ. ಅದು ಹೀಗೆ ಮೆಟಲ್ ಅದು ಏನಾದರೂ ಇದ್ರೆ, ಬಂಗಾರಲ್ಲಿ ಹಾಕ್ಸಿದ್ದು ಏನಾದರೂ ಇದ್ರೆ, ಈ ಚಿಕ್ಕ ವಯಸ್ಸಿನವ್ರು ಹಾಕ್ಸೋದು ಭಾಳ ಕಡಿಮೆ. ಹಾಗೇನಾದರೂ ಈ ಥರ ಐಡೆಂಟಿಫಿಕೇಶನ್ ಆಗ್ಲಿಕ್ಕೆ ಸರ್, ನೀವಾಗಲೇ ಅಂದರೆ ಬೈಟ್ ಪ್ಲೇ ಆಗುವಾಗ, ಪರಮೇಶ್ವರ್ ಅವ್ರದ್ದು ಬೈಟ್ ಪ್ಲೇ ಆಗುವಾಗ ಹೇಳ್ತಿದ್ರಿ, ಭೂಮಿ ಒಳಗಡೆ ಏನಿದೆ ಅನ್ನೋದನ್ನ ಮೇಲ್ನಿಂದಲೇ ಪತ್ತೆ ಹಚ್ಚಲಿಕ್ಕೆ ಈಗ ಸೈನ್ಸ್ ಎಲ್ಲ ಅಡ್ವಾನ್ಸ್ಡ್ ಆಗಿದೆ, ಅನೇಕ ಮಷಿನರಿಗಳು ಕೂಡ ಇದೆ. ಈ ಪ್ರಕರಣದಲ್ಲಿ ಅದನ್ನು ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ವಾ? ಅದು ನಮ್ಮಲ್ಲಿ ಇನ್ನೂ ಬಂದಿಲ್ಲ ಮೇಡಮ್. ಬೇರೆ ಮಿಲಿಟರಿಯವರು ಯೂಸ್ ಮಾಡ್ತಾರೆ ಅದನ್ನು. ಈ ಲೈವ್ ಬಾಂಬು ಅದು ಏನಾರು ಇಟ್ಟಿದ್ದಾಗೆ ಒಳಗಡೆ ಈ ನಕ್ಸಲೈಟ್ಸು ಬಾಂಬ್ ಇಟ್ಟಿರ್ತಾರೆ, ಪೊಲೀಸರು ಹೋಗುವಲ್ಲಿ ಬ್ಲಾಸ್ಟ್ ಆಗಿ, ಅಥವಾ ವೈರಿಗಳು ಏನಾದರೂ ಅಲ್ಲಿ ಮಿಲಿಟರಿಯವರು ಹೋಗುವಾಗ ಇಟ್ಟಿರ್ತಾರೆ. ಈಗ ಸಪ್ಲೈ ಆಗ್ತಾ ಇದಾವೆ ಮಿಲಿಟ್ರಿಗೆ, ಬಟ್ ಇನ್ನೂ ನಮ್ಮ ಸಿವಿಲ್ ಇದಕ್ಕೆ ಬಂದಿಲ್ಲ, ಪೊಲೀಸಿಗೆ ಬಂದಿಲ್ಲ. ಅಂಥದ್ದೇನಾದರೂ ಇವರು ತರಿಸಿದ್ರೆ, ಬಟ್ ಭಾಳ ಕಾಸ್ಟ್ಲಿ ಇದೆ ಅಂತ ಕೇಳಿದ್ದೀನಿ. ಅಂಥವೇನಾದರೂ ಸಿಕ್ಕರೆ ಅದನ್ನು ಯುಟಿಲೈಸ್ ಮಾಡ್ಕೋಬಹುದು. ಅದು ಭಾಳ ಸರಳ ಆಗ್ತದೆ, ಯಾಕಂದರೆ ಪ್ರತಿಯೊಂದು ಡಿಗ್ ಮಾಡ್ಕೋದು ಹೋಗೋಕ್ಕಿಂತಲೂ ಮಾಡೋದು. ಆಮೇಲೆ ಡಾಸ್ ಕೂಡ ಯೂಸ್ ಮಾಡಿದ್ದಾರೆ. ಈಗ ಹೆಣದ ಸ್ಮೆಲ್ ಅಂತೂ ಅವ್ರು ನಾಯಿ ಕಂಡು ಹಿಡಿತದೆ. ಸೊ ಅದನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಕೊನೆಗೆ ಎಲ್ಲ ರೀತಿಯಿಂದ ಯಾವ ಒಂದೇ ಆ್ಯಂಗಲ್ ಅಲ್ಲ, ಪ್ರತಿಯೊಂದು ಆ್ಯಂಗಲ್ದಿಂದ ತನಿಖೆ ಮಾಡ್ತಾರೆ. ಮಾಡಿ ಇನ್ನೇನು ಸ್ವಲ್ಪ ಸಮಾಧಾನ ಇರಬೇಕು. ಒಂದೇ ಸಿಗಲಿಲ್ಲ, 2 ಸಿಗಲಿಲ್ಲ ಅಂದ್ಕೂಡೇನೆ ಹೂವು ಮಾಡೋದು ಪ್ರಯೋಜನ ನಿಜ. ಇವಾಗ 15 ಅಡಿ ಆಳ ಆಗದದ್ದು ಸಾಕಾ ಅಂತ ಹೇಳಿ, ಯಾಕಂದ್ರೆ ಆತ 10-15 ಇಲ್ಲ, ಈ ಪ್ರಶ್ನೆ ಕೇಳ್ತಾರೆ ಸರ್. ಯಾಕಂದ್ರೆ 10-15 ವರ್ಷ ಆಗಿದೆ ಅಂತಂದ್ರೆ ಅದು ಮಳೆ ಹೆಚ್ಚು ಬೀಳೋ ಜಾಗ, ನದಿ ಪಕ್ಕದಲ್ಲಿ ಇರೋ ಜಾಗ, ಮಣ್ಣು ಬಂದು ಸೆಟ್ಲ್ ಆಗೋ ಸಾಧ್ಯತೆ, ಅರಣ್ಯ ಗಿಡ ಗಂಟೆ ಬೆಳೆದಿರೋ ಸಾಧ್ಯತೆ, ಇಷ್ಟು ಸಾಕಾ ಅಂತ ಹೇಳಿ ಕಾಮನ್ ಆಗಿ ಪ್ರಶ್ನೆ ಬರುತ್ತೆ. ಇಲ್ಲ, ಅದು ನಮಗೆ ಗೊತ್ತಾಗ್ತದೆ. ಈ ಮಣ್ಣಿನ ಸಮಪಾತಳಿ ನೋಡಿದ್ರೆ ಒಂದ್ ಕಡೆ ದಿಬ್ಬು, ಒಂದ್ ಕಡೆ ತಗ್ಗು, ಹೀಗೇನಾದರೂ ಇದ್ರೆ ನೀವು ಹೇಳೋದು ಆ ಚಾನ್ಸ್ ನಾವು ಒಪ್ಕೋತೇವೆ. ಬಟ್ ಸಮಪಾತಳಿ ಇತ್ತಂದ್ರೆ ಅದು ಭಾಳ ಕಡಿಮೆ. ಈಗ ಹೊಳೆಯಲ್ಲಿ ಕೆಲವೊಂದು ಮಣ್ಣು ಹರಿದು ಬರ್ತದೆ, ದಂಡಿಗೆ ಹರಿದು ಬರ್ತದೆ. ನೀವು ಹೇಳೋದು ನಿಜ. ಒಮ್ಮೊಮ್ಮೆ ದಂಡಿಗೆ ಬಂದು ಭಾಳಷ್ಟು ಫ್ಲಡ್ ಬಂದಾಗೆ ಅದು 10 ಮೀಟರ್ವರೆಗೂ ಬೀಳಿಗೆ ಚಾನ್ಸ್ ಇದೆ. ಅದು ಇಲ್ಲ ಅಂತ ಅಲುಗಳಕ್ಕೆ ಆಗಲ್ಲ. ಅದನ್ನು ಹಾಗೇನಾದರೂ ಕಂಡು ಬಂದರೆ ಅವ್ರು ಡಿಗ್ ಮಾಡ್ತಾರೆ. ಅದು ಆದಮೇಲೆ ಈ ಮಣ್ಣೇನು ಹೊಳೆಯಿಂದ ಬಂದು ಬೀಳ್ತದೆ, ಆ ಮಣ್ಣು ಬೇರೆ ಇರ್ತದೆ, ಇಲ್ಲಿ ಇರುವಂಥ ಮಣ್ಣು ಬೇರೆ ಇರ್ತದೆ. ಇದು ಬಂದು ಬೀಳುವಂಥ ಮಣ್ಣು ಫಲವತ್ತಾದ ಮಣ್ಣು ಇರ್ತದೆ. ಈ ಲೋಕಲ್ ಮಣ್ಣು ಅದು ಬೇರೆ ಇರ್ತದೆ. ಆ ಮಣ್ಣು ಯಾವ್ದು ಅನ್ನೋದು ಗೊತ್ತಾಗ್ತದೆ.
ಸೊ ತನಿಖೆಯಲ್ಲಿ ಅನೇಕ ಅಲ್ಲಿ ಹೋಗಿ ಸ್ಪಾಟ್ ನೋಡಿದ್ರೆ ಗೊತ್ತಾಗ್ತದೆ ಮೇಡಮ್ ನಾವು ಯಾವ ರೀತಿ ಮಾಡ್ಬೇಕು ಅನ್ನೋದು ಏನು ಐಡಿಯಾ ಬರ್ತವೆ. ಆ ಐಡಿಯಾದಿಂದ ತನಿಖೆ ಮಾಡ್ತಾರೆ. ಎಲ್ಲ ಅನುಭವಸ್ಥರಿದ್ದಾರೆ ಭಾಳಷ್ಟು ACPಗಳು, ಇದು ಯಾರು ಸೀನಿಯರ್ ಆಫೀಸರ್ಸ್ ಅಷ್ಟೊಂದು ಇದು ಮಾಡುವಂಥ ಅವ್ರಿಗೆ ಚಾನ್ಸ್ ಸಿಗೋದಿಲ್ಲ. ಈ ಸಬ್ ಇನ್ಸ್ಪೆಕ್ಟರ್ ಲೆವೆಲು ACP ಲೆವೆಲು ನೂರಾರು ಹೆಣ ಉಗ್ದಿರ್ತಾರೆ, ತೆಗೆದಿರ್ತಾರೆ, ಎಲ್ಲ ಹೆಂಗಿರ್ತದೆ ಎಲ್ಲ ಗೊತ್ತಿರ್ತದೆ. ಸೊ ಅವರಿಗೆ ನೋಡ್ಕೊಳ್ಳೋಕೆ ಗೊತ್ತಾಗ್ತದೆ ಇದು ಆರ್ಟಿಫಿಷಿಯಲ್ ಮಣ್ಣೋ ಬದ್ದಿದ್ದು ಮಣ್ಣೋ ಅದು ನ್ಯಾಚುರಲ್ ಮಣ್ಣೋ ಅಂತೇಳಿದು ಐಡೆಂಟಿಫೈ ಮಾಡಿ ಅವರು ಇದು ಮಾಡ್ತಾರೆ, ಅದ್ರ ಮೇಲೆ ಕ್ರಮ ತಗೋತಾರೆ. ಸೊ ತನಿಖೆ ಅಂತೂ ಈಗ ಪ್ರಾರಂಭ ಆಗಿದೆ, ಇನ್ನೂ 10-15 ದಿನಗಳಂತೂ ನಡೆಯೋ ಸಾಧ್ಯತೆ ಇದೆ. ಇದು ತಕ್ಷಣಕ್ಕೆ ರಿಸಲ್ಟ್ ಅಂತೂ ಮಳೆ ಅವಕಾಶ ಕೊಟ್ರೆ ಸ್ವಲ್ಪ ಬೇಗ ಮಾಡ್ತಾರೆ. ಮಳೆ ಅವಕಾಶ ಕೊಡದಿದ್ರೆ ಸ್ವಲ್ಪ ಡಿಲೇ ಆಗಬಹುದು. ಅಲ್ಲಿವರೆಗೂ ಯಾವುದೇ ಊಹಾಪೋಹಕ್ಕೆ ನಾವು ಆಸ್ಪದ ಕೊಡಬಾರದು. ಇದು ತನಿಖೆ ಅದೇನಾಗ್ತದೆ, ತನಿಖೆ ದಿಕ್ಕು ಬದಲಾವಣೆ ಮಾಡಿಸ್ತದೆ. ಈ ಐಒ ಮಾಡಿನಲ್ಲಿ ಎಲ್ಲ ಕನ್ಫ್ಯೂಸ್ ಮಾಡಿಸ್ತಾರೆ. ಎಲ್ಲ ಅವ್ರು ಇದು ಹಿಂಗಂದ್ರು ಇವ್ರು ಹಿಂಗಂದ್ರು, ಅದು ಅವ್ರು ಯಾವುದು ಕೇಳಕ್ಕೆ ಹೋಗೋದು ರಾಮತ್ ಬೇರೆ. ಬಟ್ ಆದ್ರೂ ಅದು ಮನಸ್ಸಿನಲ್ಲಿ ಒಂಥರ ಏನೋ ಸಂಶಯ ಅಂತ ಅನ್ನೋ ದೃಷ್ಟಿಯಿಂದ ಹಂಗೆ ಬರ್ತದೆ. ಅದಕ್ಕೆ ಅವ್ರು ಕೆಲಸ ಮಾಡ್ಲಿಕ್ಕೆ ಸದ್ಯ ಕಾದು ನೋಡ್ಬೇಕು ತನಿಖೆ ಹೆಂಗಾಗುತ್ತೆ ಅಂತ ಹೇಳಿ ಮಾಡ್ಲಿ. ರೈಟ್, ತನಿಖೆ ಆಗಬೇಕು, ಅದಾದ್ಮೇಲೆ ಮಾಹಿತಿಯನ್ನ ಕೊಡ್ತೇನೆ ಅಂತ ಹೇಳಿ ಗೃಹ ಸಚಿವರು ಹೇಳ್ತಿದ್ದಾರೆ. ಸ್ವಾಭಾವಿಕ ಕೂಡ. ಮಾಲ್ಗತ್ತಿ ಸರ್, ಇವಾಗ ಕೆಲವರು ಅದರಲ್ಲೂ ಕೂಡ ಈ ನಿಗೂಢ ವ್ಯಕ್ತಿಯ ಹೇಳಿಕೆಗಳ ಬಗ್ಗೆ ಸಂಶಯ ವ್ಯಕ್ತಪಡಿಸ್ತಿರೋರು ಏನು ಹೇಳ್ತಿದ್ದಾರೆ, ಹಂಗಿಂದ ವೇಳೆ ಯಾರಾದರೂ ಮರ್ಡರೋ ರೇಪೋ ಮಾಡಿದಿದ್ರೆ ಶವವನ್ನು ಹೂಳ್ತಿದ್ರಿ ಯಾಕೆ? ಅಷ್ಟು ಕ್ರೈಮ್ಗಳನ್ನು ಮಾಡೋರಿಗೆ ಸಾಕ್ಷ್ಯನಾಶ ಮಾಡಬೇಕು ಅನ್ನೋ ಬೇಸಿಕ್ ಸೆನ್ಸ್ ಇರುತ್ತೆ, ಅದನ್ನು ದಫನ್ ಮಾಡ್ತಿರ್ಲಿಲ್ಲ, ಸುಟ್ಟು ಹಾಕ್ತಿದ್ರು ಅಂತ ಹೇಳಿ. ಇದನ್ನು ನಾವು ಎಷ್ಟರ ಮಟ್ಟಿಗೆ ಗಂಭೀರವಾಗಿ ಪರಿಗಣಿಸ್ಬೋದು ಈ ರೀತಿಯ ವಾದವನ್ನು? ಕೆಲವೊಂದು ಸುಟ್ಟು ಹಾಕಿರಿ ಅಂತ ಹೇಳ್ತಾನಲ್ಲ ಅವ, ಕೆಲವೊಂದು ಹೆಣಗಳನ್ನು ನಾನು ಸುಟ್ಟಿದ್ದೀನಿ ಅಂತ ಹೇಳ್ತಾನೆ, ಕೆಲವೊಂದು ಹೋಗಿದ್ದೀನಿ ಅಂತ ಹೇಳ್ತಾನೆ. ಸೊ ಇವನು ಬಹುಶಃ ಅದು ಏನಾಗ್ತದೆ, ಒಮ್ಮೊಮ್ಮೆ ಈ ಪ್ರತಿ ಸಲ ಬೆಂಕಿ ಅದು ಹಚ್ಚದಾಗ ಯಾರು ನೋಡುವಂಥ ಸಂದರ್ಭ ಇರ್ತದೆ, ಸಂಭವ ಇರ್ತದೆ. ಈ ಅದರಿಂದ ರಾತ್ರಿ ಬೆಂಕಿ ಬಂತು ಅಕ್ಕಪಕ್ಕದವ್ರು ಬಂದು ನೋಡ್ತಾರೆ, ಏನು ಈ ಟೈಮ್ನಲ್ಲಿ ಇಲ್ಲಿ ಹೋಗಿತಾ ಇದ್ದಾರೆ, ಸುಡ್ತಾ ಇದ್ದಾರಲ್ಲ, ಏನಿದು ಅಂತ ಸಂಶಯ ಬರ್ಲಿಕ್ಕೆ ಕಾಣುತ್ತದೆ. ಹೀಗಾಗಿ ಯಾರಾದ್ರೂ ನೋಡಿದಾರೋ ಏನಾದರೂ ಗೊತ್ತಾಗ್ತದೆ ಅಂತ ಉದ್ದೇಶದಿಂದ ಕೆಲವೊಮ್ಮೆ ಹೋಗಿತಾರೆ. ಆದರೆ ಅವಕಾಶ ಸಿಕ್ಕಾಗ ಬಂದು ಅದನ್ನೇ ಎತ್ತಿ ಮತ್ತೆ ಸುಡ್ಬೋದು, ಹಾಗೂ ಚಾನ್ಸ್ ಇದ್ದಾವೆ, ಹಾಗೂ ಆಗಿದ್ದಾವೆ. ನಾವು ಹಿಂದೆ ಅನೇಕ ಘಟನೆಗಳು ಕೇಸ್ ಆಗಿದ್ದಾವೆ. ಇದಕ್ಕೆ ನಾನು ಒಂದು ಇನ್ಸಿಡೆಂಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬನು ಏಜ್ಡ್ ಪರ್ಸನ್ 70-75 ವರ್ಷ ಸತ್ತಿದ್ದ. ನಾನು ಬೆಳಗಾವಿಗಿದ್ದಾಗ ಸತ್ತಾಗ ಅವನು ಮಣ್ಣು ಮಾಡಿ ಸಂಸ್ಕಾರ ಮಾಡಿ ಬಂದು ನೆಕ್ಸ್ಟ್ ಡೇ ಅದನ್ನು ಡೆಡ್ ಬಾಡಿ ಹೊರಗೆ ಬಿದ್ದಿತ್ತು. ಅದು ಹೊರಗೆ ಬಿದ್ದುಕೊಳ್ಳಿ ಅವ್ರು ಆಶ್ಚರ್ಯ ಆಯ್ತು, ಇದು ಹೆಂಗೆ ನಮ್ಮ ಡೆಡ್ ಬಾಡಿ ನಿನ್ನೆ ಮಣ್ಣು ಮಾಡಿದ್ದೀವಿ, ಇವತ್ತು ಹೊರಗೆ ಬಂದಿದ್ದೀವಿ, ಮತ್ತು ಮೇಲೆ ಏನು ಮಾಡಿಲ್ಲ, ಭಾಳ ಡೀಪಾಗಿ ಮಾಡಿದ್ದೀವಿ. ನಾನು ಬೈದೆ, ತೊಳೆಗಳ ಬಂದು ಮಾಡಿರ್ಬೇಕು, ನೀವು ಮೇಲೆ ಮುಚ್ಚಿರ್ಬೇಕು. ಇಲ್ಲ ಸರ್, 7-8 ಅಡಿ ಒಗೆದ ಆಳ ಹಚ್ಚಿ ನಾವು ಮಾಡಿದ್ದೀವಿ, ಅದು ಹೆಂಗೆ ಇಷ್ಟು ಬೇಗ ಅವ್ರು ಮರುದಿವ್ಸನೇ ಬಂದು ಬಿಡ್ತದೆ ಅಂತ ಕಂಪ್ಲೇಂಟ್ ಕೊಟ್ಟರು. ನಾವು ಆಯ್ತು ನಡಿ ನೋಡುವ ಅಂತ ಹೋದ್ವಿ. ಅಲ್ಲಿ ಹೋದರೆ ಅದು ಬಾಯಿ ತರ್ಕೊಂಡು ಬಿದ್ದಿತ್ತು ಹೆಣ. ಅದು ಆಮೇಲೆ ಇದ್ಯಾಕೆ ಬಾಯಿ ತೆರೆದದು ಅಂತ ನಾನು ಒಮ್ಮೊಮ್ಮೆ ಡೆಡ್ ಬಾಡಿ ಅದು ಬಾಯಿ ಕಾಮನ್, ಅದು ಓಪನ್ ಆಗೋದು. ಆದ್ರೆ ಇದು ಭಯಂಕರ ಅಗಲಾಗಿತ್ತು. ಅಷ್ಟಗಲ ಹೆಂಗೆ ಆಗ್ತದೋ ಅಂತ ನಾನು ಕೇಳಿದೆ ಅವನಿಗೆ. ಸರ್ 1 ನಿಮಿಷ ನೆನಪಾತ್ ನನಗೆ, ನಮ್ಮ ತಾತ 2 ಬಂಗಾರಲ್ಲಿ ಹಾಕಿದ್ದ, ಆ ಬಂಗಾರಲ್ಲಿ ಯಾರೋ ಕಿತ್ಕೊಂಡು ನೋಡ್ತೀನಿ ತಡ್ರಿ ಅಂತ ಹೇಳಿದ್ರು. ಒಳಗೆ ನೋಡಿ ಐಡೆಂಟಿಫೈ ಮಾಡಿ ಬಂಗಾರಲ್ಲಿ ಕಿತ್ಕೊಂಡೋಗ್ಯಾರ ಸರ್ ಅಂತಂದ. ಅದು ಹೀಗೆ ಮೆಟಲ್ ಅದು ಏನಾದರೂ ಇದ್ರೆ, ಬಂಗಾರಲ್ಲಿ ಹಾಕ್ಸಿದ್ದು ಏನಾದರೂ ಇದ್ರೆ, ಈ ಚಿಕ್ಕ ವಯಸ್ಸಿನವರು ಹಾಕ್ಸೋದು ಭಾಳ ಕಡಿಮೆ. ಹಾಗೇನಾದ್ರೂ ಈ ತರ ಐಡೆಂಟಿಫಿಕೇಶನ್ ಆಗ್ಲಿಕ್ಕೆ ಸರ್, ನೀವು ಆಗ್ಲೇ ಅಂದ್ರೆ ಬೈಟ್ ಪ್ಲೇ ಆಗುವಾಗ, ಪರಮೇಶ್ವರ್ ಅವ್ರದ್ದು ಬೈಟ್ ಪ್ಲೇ ಆಗುವಾಗ ಹೇಳ್ತಿದ್ರಿ, ಭೂಮಿ ಒಳಗಡೆ ಏನಿದೆ ಅನ್ನೋದನ್ನ ಮೇಲ್ನಿಂದಲೇ ಪತ್ತೆ ಹಚ್ಚಲಿಕ್ಕೆ ಈಗ ಸೈನ್ಸ್ ಎಲ್ಲ ಅಡ್ವಾನ್ಸ್ಡ್ ಆಗಿದೆ, ಅನೇಕ ಮಷಿನರಿಗಳು ಕೂಡ ಇದೆ. ಈ ಪ್ರಕರಣದಲ್ಲಿ ಅದನ್ನ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ವಾ? ಅದು ನಮ್ಮಲ್ಲಿ ಇನ್ನೂ ಬಂದಿಲ್ಲ ಮೇಡಮ್. ಬೇರೆ ಮಿಲಿಟರಿಯವರು ಯೂಸ್ ಮಾಡ್ತಾರೆ ಅದನ್ನ. ಈ ಲೈವ್ ಬಾಂಬು ಅದು ಏನಾದ್ರು ಇಟ್ಟಿದ್ದಾಗೆ ಒಳಗಡೆ ಈ ನಕ್ಸಲೈಟ್ಸು ಬಾಂಬ್ ಇಟ್ಟಿರ್ತಾರೆ, ಪೊಲೀಸರು ಹೋಗುವಲ್ಲಿ ಬ್ಲಾಸ್ಟ್ ಆಗಿ, ಅಥವಾ ವೈರಿಗಳು ಏನಾದರೂ ಅಲ್ಲಿ ಮಿಲಿಟ್ರಿಯವರು ಹೋಗುವಾಗ ಇಟ್ಟಿರ್ತಾರೆ. ಈಗ ಸಪ್ಲೈ ಆಗ್ತಾ ಇದಾವೆ ಮಿಲಿಟ್ರಿಗೆ, ಬಟ್ ಇನ್ನೂ ನಮ್ಮ ಸಿವಿಲ್ ಇದಕ್ಕೆ ಬಂದಿಲ್ಲ, ಪೊಲೀಸಿಗೆ ಬಂದಿಲ್ಲ. ಅಂಥದ್ದೇನಾದರೂ ಇವರು ತರಿಸಿದ್ರೆ, ಬಟ್ ಭಾಳ ಕಾಸ್ಟ್ಲಿ ಇದಾವೆ ಅಂತ ಕೇಳಿದ್ದೀನಿ. ಅಂಥವೇನಾದರೂ ಸಿಕ್ಕರೆ ಅದನ್ನು ಯುಟಿಲೈಸ್ ಮಾಡ್ಕೋಬಹುದು. ಅದು ಭಾಳ ಸರಳ ಆಗ್ತದೆ, ಯಾಕಂದರೆ ಪ್ರತಿಯೊಂದು ಡಿಗ್ ಮಾಡ್ಕೋದು ಹೋಗೋಕ್ಕಿಂತಲೂ ಮಾಡೋದು. ಆಮೇಲೆ ಡಾಸ್ ಕೂಡ ಯೂಸ್ ಮಾಡಿದ್ದಾರೆ. ಈಗ ಹೆಣದ ಸ್ಮೆಲ್ ಅಂತೂ ಅವ್ರು ನಾಯಿ ಕಂಡು ಹಿಡಿತದೆ. ಸೊ ಅದನ್ನು ಉಪಯೋಗ ಮಾಡ್ಕೊಂಡಿದ್ದಾರೆ. ಕೊನೆಗೆ ಎಲ್ಲ ರೀತಿಯಿಂದ ಯಾವ ಒಂದೇ ಆ್ಯಂಗಲ್ ಅಲ್ಲ,
ಪ್ರತಿಯೊಂದು ಆ್ಯಂಗಲ್ದಿಂದ ತನಿಖೆ ಮಾಡ್ತಾರೆ. ಮಾಡಿ ಇನ್ನೇನು ಸ್ವಲ್ಪ ಸಮಾಧಾನ ಇರಬೇಕು. ಒಂದೇ ಸಿಗಲಿಲ್ಲ, ಎರಡು ಸಿಗಲಿಲ್ಲ ಅಂದ್ಕೊಳ್ಳೇನೆ ಹಾ ಹೂವು ಮಾಡೋದು ಪ್ರಯೋಜನ ನಿಜ. ಇವಾಗ 15 ಅಡಿ ಆಳ ಆಗದದ್ದು ಸಾಕಾ ಅಂತ ಹೇಳಿ, ಯಾಕಂದ್ರೆ ಆತ 10-15 ಇಲ್ಲ ಈ ಪ್ರಶ್ನೆ ಕೇಳ್ತಾರೆ ಸರ್. ಯಾಕಂದ್ರೆ 10-15 ವರ್ಷ ಆಗಿದೆ ಅಂತಂದ್ರೆ ಅದು ಮಳೆ ಹೆಚ್ಚು ಬೀಳೋ ಜಾಗ, ನದಿ ಪಕ್ಕದಲ್ಲಿ ಇರೋ ಜಾಗ, ಮಣ್ಣು ಬಂದು ಸೆಟ್ಲ್ ಆಗೋ ಸಾಧ್ಯತೆ, ಅರಣ್ಯ ಗಿಡ ಗಂಟೆ ಬೆಳೆದಿರೋ ಸಾಧ್ಯತೆ, ಇಷ್ಟು ಸಾಕಾ ಅಂತ ಹೇಳಿ ಕಾಮನ್ ಆಗಿ ಪ್ರಶ್ನೆ ಬರುತ್ತೆ. ಇಲ್ಲ, ಅದು ನಮಗೆ ಗೊತ್ತಾಗ್ತದೆ. ಈ ಮಣ್ಣಿನ ಸಮಪಾತಳಿ ನೋಡಿದ್ರೆ ಒಂದ್ ಕಡೆ ದಿಬ್ಬು, ಒಂದ್ ಕಡೆ ತಗ್ಗು, ಹೀಗೇನಾದ್ರೂ ಇದ್ರೆ ನೀವು ಹೇಳೋದು ಆ ಚಾನ್ಸ್ ನಾವು ಒಪ್ಕೋತೇವೆ. ಬಟ್ ಸಮಪಾತಳಿ ಇತ್ತಂದ್ರೆ ಅದು ಬಹಳ ಕಡಿಮೆ. ಈಗ ಹೊಳೆಯಲ್ಲಿ ಕೆಲವೊಂದು ಮಣ್ಣು ಹರಿದು ಬರ್ತದೆ, ದಂಡಿಗೆ ಹರಿದು ಬರ್ತದೆ. ನೀವು ಹೇಳೋದು ನಿಜ. ಒಮ್ಮೊಮ್ಮೆ ದಂಡಿಗೆ ಬಂದು ಭಾಳಷ್ಟು ಫ್ಲಡ್ ಬಂದಾಗೆ ಅದು 10 ಮೀಟರ್ವರೆಗೂ ಬೀಳಿಗೆ ಚಾನ್ಸ್ ಇದೆ. ಅದು ಇಲ್ಲ ಅಂತ ಅಲುಗಳಕ್ಕೆ ಆಗೋದಿಲ್ಲ. ಅದನ್ನ ಹಾಗೇನಾದ್ರೂ ಕಂಡು ಬಂದ್ರೆ ಅವ್ರು ಡಿಗ್ ಮಾಡ್ತಾರೆ. ಅದು ಆದ್ಮೇಲೆ ಈ ಮಣ್ಣೇನು ಹೊಳೆಯಿಂದ ಬಂದು ಬೀಳ್ತದೆ, ಆ ಮಣ್ಣು ಬೇರೆ ಇರ್ತದೆ, ಇಲ್ಲಿ ಇರುವಂತ ಮಣ್ಣು ಬೇರೆ ಇರ್ತದೆ. ಇದು ಬಂದು ಬೀಳುವಂತ ಮಣ್ಣು ಫಲವತ್ತಾದ ಮಣ್ಣು ಇರ್ತದೆ. ಈ ಲೋಕಲ್ ಮಣ್ಣು ಅದು ಬೇರೆ ಇರ್ತದೆ. ಆ ಮಣ್ಣು ಯಾವ್ದು ಅನ್ನೋದು ಗೊತ್ತಾಗ್ತದೆ. ಸೊ ತನಿಖೆಯಲ್ಲಿ ಅಲ್ಲಿ ಹೋಗಿ ಸ್ಪಾಟ್ ನೋಡಿದ್ರೆ ಗೊತ್ತಾಗ್ತದೆ ಮೇಡಮ್, ನಾವು ಯಾವ ರೀತಿ ಮಾಡ್ಬೇಕು ಅನ್ನೋದು ಏನು ಐಡಿಯಾ ಬರ್ತವೆ. ಆ ಐಡಿಯಾದಿಂದ ತನಿಖೆ ಮಾಡ್ತಾರೆ. ಎಲ್ಲ ಅನುಭವಸ್ಥರಿದ್ದಾರೆ ಭಾಳಷ್ಟು ACPಗಳು. ಇದು ಯಾರು ಸೀನಿಯರ್ ಆಫೀಸರ್ಸ್ ಅಷ್ಟೊಂದು ಇದು ಮಾಡುವಂಥ ಅವ್ರಿಗೆ ಚಾನ್ಸ್ ಸಿಗೋದಿಲ್ಲ. ಈ ಸಬ್ ಇನ್ಸ್ಪೆಕ್ಟರ್ ಲೆವೆಲು, ACP ಲೆವೆಲು ನೂರಾರು ಹೆಣ ಉಗ್ದಿರ್ತಾರೆ, ತೆಗ್ದಿರ್ತಾರೆ, ಎಲ್ಲ ಹೆಂಗಿರ್ತದೆ ಎಲ್ಲ ಗೊತ್ತಿರ್ತದೆ. ಸೊ ಅವ್ರಿಗೆ ನೋಡ್ಕೊಳ್ಳೋಕೆ ಗೊತ್ತಾಗ್ತದೆ ಇದು ಆರ್ಟಿಫಿಷಿಯಲ್ ಮಣ್ಣೋ, ಬದ್ದಿದ್ದ ಮಣ್ಣೋ, ಅದು ನ್ಯಾಚುರಲ್ ಮಣ್ಣೋ ಅಂತೇಳಿದು ಐಡೆಂಟಿಫೈ ಮಾಡಿ ಅವರು ಇದು ಮಾಡ್ತಾರೆ. ಅದ್ರ ಮೇಲೆ ಕ್ರಮ ತಗೋತಾರೆ. ಸೊ ತನಿಖೆ ಅಂತೂ ಈಗ ಪ್ರಾರಂಭ ಆಗಿದೆ. ಇನ್ನೂ 10-15 ದಿನಗಳಂತೂ ನಡೆಯೋ ಸಾಧ್ಯತೆ ಇದೆ. ಇದು ತಕ್ಷಣಕ್ಕೆ ರಿಸಲ್ಟ್ ಅಂತೂ ಮಳೆ ಅವಕಾಶ ಕೊಟ್ರೆ ಸ್ವಲ್ಪ ಬೇಗ ಮಾಡ್ತಾರೆ. ಮಳೆ ಅವಕಾಶ ಕೊಡದಿದ್ರೆ ಸ್ವಲ್ಪ ಡಿಲೇ ಆಗಬಹುದು. ಅಲ್ಲಿವರೆಗೂ ಯಾವುದೇ ಊಹಾಪೋಹಕ್ಕೆ ನಾವು ಆಸ್ಪದ ಕೊಡಬಾರದು. ಇದು ತನಿಖೆ ಅದೇನಾಗ್ತದೆ, ತನಿಖೆ ದಿಕ್ಕು ಬದಲಾವಣೆ ಮಾಡಿಸ್ತದೆ. ಈ ಐಒ ಮಾಡಿನಲ್ಲಿ ಎಲ್ಲ ಕನ್ಫ್ಯೂಸ್ ಮಾಡಿಸ್ತಾರೆ. ಎಲ್ಲ ಅವ್ರು ಇದು ಹಿಂಗಂದ್ರು, ಇವ್ರು ಹಿಂಗಂದ್ರು, ಅದು ಅವ್ರು ಯಾವುದು ಕೇಳಕ್ ಹೋಗೋದಿಲ್ಲ ಮತ್ತೆ ಬೇರೆ. ಬಟ್ ಆದ್ರೂ ಅದು ಮನಸ್ಸಿನಲ್ಲಿ ಒಂಥರ ಏನೋ ಸಂಶಯ ಅಂತ ಅನ್ನೋ ದೃಷ್ಟಿಯಿಂದ ಹಂಗೆ ಬರ್ತದೆ. ಅದಕ್ಕೆ ಅವ್ರು ಕೆಲಸ ಮಾಡ್ಲಿಕ್ಕೆ ಸದ್ಯ ಕಾದು ನೋಡ್ಬೇಕು, ತನಿಖೆ ಹೆಂಗಾಗುತ್ತೆ ಅಂತ ಹೇಳಿ.